ಹಲೋ ಎವ್ರಿವನ್, ಗಾಯತ್ರಿ ಟ್ಯುಟೋರಿಯಲ್ಸ್ ಟ್ಯೂಷನ್ಸ್ ಇನ್ ಕನ್ನಡ ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮಗೆ ಈ ಚಾನಲ್ ಮುಖಾಂತರ BCom ಹಾಗೆ BBA ಅಲ್ಲಿ ಬರುವಂತಹ ಎಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟನ್ನು ನಿಮಗೆ ಕನ್ನಡದಲ್ಲಿ ಕ್ಲಾಸ್ ಮಾಡ್ತೇನೆ. ಇವತ್ತಿನ ದಿನ ಫೈನಲ್ ಇಯರ್ BCom ಹಾಗೆ ಫೈನಲ್ ಇಯರ್ BBA ಅಲ್ಲಿ ಬರುವಂಥ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅನ್ನೋ ಕಾನ್ಸೆಪ್ಟನ್ನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಿರ್ಬೋದು ಹಾಗಂತಂದರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದರೆ, ಹೌಸ್ ಪ್ರಾಪರ್ಟಿ ಅಂತಂದರೆ ಮನೆ, ಇನ್ಕಮ್ ಅಂತಂದರೆ ಆದಾಯ, ಮನೆಯಿಂದ ಬಂದಂಥ ಆದಾಯ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದರೆ ಮನೆಯಿಂದ ಬಂದಂಥ ಆದಾಯ. ಸೊ ಯಾವಾಗ ಆ ಮನೆಯಿಂದ ಆದಾಯ ಬರುತ್ತೆ? ನಿಮ್ಮ ಮನೆಯನ್ನು ನೀವು ಬೇರೆಯವರಿಗೆ ಬಾಡಿಗೆ ಕೊಟ್ಟರೆ ಮಾತ್ರ ಮನೆಯಿಂದ ಆದಾಯ ಬರುತ್ತೆ. ಸೊ ನಿಮ್ಮ ಮನೇಲಿ ನೀವೇ ಇದ್ದರೆ ಏನಾದರೂ ಆದಾಯ ಬರುತ್ತಾ? ಇಲ್ಲ. ನಿಮ್ಮ ಮನೇಲಿ ನೀವೇ ಇದ್ದರೆ ಮನೆಯಿಂದ ಯಾವುದೇ ಥರ ಆದಾಯ ಬರಲ್ಲ. ಸೊ ಒಂದು ವೇಳೆ ನಿಮ್ಮ ಮನೆಯನ್ನು ನೀವು ಬೇರೆ ಯಾರಿಗಾದರೂ ಬಾಡಿಗೆ ಕೊಟ್ಟರೆ ಅಂಥ ಹೌಸ್ ಪ್ರಾಪರ್ಟಿಯನ್ನು ನಾವು ಲೆಟ್ ಔಟ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಲೆಟ್ ಔಟ್ ಪ್ರಾಪರ್ಟಿ ಅಂತಂದರೆ ಬಾಡಿಗೆಗೆ ಕೊಟ್ಟಿರೋ ಅಂಥ ಮನೆ. ಒಂದು ವೇಳೆ ನಿಮ್ಮ ಮನೆಯನ್ನು ನೀವು ಬಾಡಿಗೆ ಕೊಟ್ಟಿಲ್ಲ, ನಿಮ್ಮ ಮನೇಲಿ ನೀವೇ ಇದ್ದೀರಾ, ಸೊ ಅವಾಗ ಯಾವುದೇ ಥರ ಇನ್ಕಮ್ ಆಗಲ್ಲ. ಅಂಥ ಮನೆಯನ್ನು ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಂಪ್ಯೂಟ್ ಮಾಡೋದಕ್ಕೆ, ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅದರದ್ದೇ ಆದ ಒಂದು ಫಾರ್ಮೇಟ್ ಇದೆ. ನೋಡಿ, ನಾನಿಲ್ಲಿ ರೈಟ್ ಸೈಡ್ನಲ್ಲಿ ಫಾರ್ಮೇಟ್ ಬರೆದಿದ್ದೀನಿ. ನೀವು ಎಕ್ಸಾಮ್ನಲ್ಲಿ ನೀಟಾಗಿ ಫಾರ್ಮೇಟ್ ಬರೆದ್ರೂ ಕೂಡ 10ಗೆ 6 to 7 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಸೊ ನಾನು ನಿಮಗೆ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ನಿಮಗೆ ಆ ಫಾರ್ಮೇಟ್ ಏನು ಅನ್ನೋದು ಅರ್ಥ ಆಗುತ್ತೆ. ಸೊ ಈ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಕ್ವಶನಲ್ಲಿ ಕೊಟ್ಟಿರೋವಂಥ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಪ್ರಾಪರ್ಟಿನ ಅಥವಾ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿನ ಅಂತ ಫಸ್ಟು ನೀವು ಐಡೆಂಟಿಫೈ ಮಾಡಬೇಕು. ಯಾಕೆ ಅಂತಂದರೆ, ಲೆಟ್ ಔಟ್ ಪ್ರಾಪರ್ಟಿ ಆದರೆ ಮಾತ್ರ ನಿಮಗೆ ಇನ್ಕಮ್ ಬರುತ್ತೆ. ನೀವು ಬಾಡಿಗೆ ಕೊಟ್ಟರೆ ಮಾತ್ರ ಇನ್ಕಮ್ ಬರುತ್ತೆ. ಬಟ್ ನಿಮ್ಮ ಮನೇಲಿ ನೀವೇ ಇದ್ರೆ ಏನಾದರೂ ಇನ್ಕಮ್ ಆಗುತ್ತಾ? ಇಲ್ಲ, ಯಾವುದೇ ಥರ ಇನ್ಕಮ್ ಆಗಲ್ಲ. ಒಂದು ವೇಳೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಆಗಿದ್ದರೆ ಫಾರ್ಮೇಟ್ ಬರೀಬೇಕು, ಬಟ್ ಅಮೌಂಟ್ ಏನು ಬರೀಲಿಕ್ಕಿಲ್ಲ, ಎಲ್ಲ ನಿಲ್. ಏನಕ್ಕೆ ಅಂತಂದರೆ, ನಿಮ್ಮ ಮನೆಯಲ್ಲಿ ನೀವೇ ಇದ್ದರೆ ಯಾವುದೇ ಥರ ಇನ್ಕಮ್ ಆಗಲ್ಲ. ಸೊ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿಗೆ ಎಲ್ಲ ಅಮೌಂಟ್ ನಿಲ್ ಆಗಿರುತ್ತೆ. ಎಲ್ಲಿ ತನಕ ಅಪ್ ಟು ನೆಟ್ ಆ್ಯನ್ಯಲ್ ವ್ಯಾಲ್ಯೂ ತನಕ ಅಮೌಂಟ್ ಬರೀಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ, ನಮ್ಮ ಮನೇಲಿ ನಾವೇ ಇದ್ದರೆ ಯಾವುದೇ ಥರ ಇನ್ಕಮ್ ಆಗಲ್ಲ. ಬಟ್ ಬಾಡಿಗೆ ಕೊಟ್ಟರೆ ಅಮೌಂಟ್ ಬರೀಬೇಕು. ಸೊ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಕ್ವಶನಲ್ಲಿ ಕೊಟ್ಟಿರೋವಂಥ ಪ್ರಾಪರ್ಟಿ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿನ ಲೆಟ್ ಔಟ್ ಪ್ರಾಪರ್ಟಿನ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಅದು ಹೇಗೆ ಗೊತ್ತಾಗುತ್ತೆ? ನಾನು ನಿಮಗೆ ಇಲ್ಲೊಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ನಿಮಗೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಯಾವುದು, ಲೆಟ್ ಔಟ್ ಪ್ರಾಪರ್ಟಿ ಯಾವುದು, ಹೇಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫೈಂಡ್ ಔಟ್ ಮಾಡಬೇಕು ಎಲ್ಲದನ್ನು ತಿಳಿಸಿಕೊಡ್ತೀನಿ. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕೆಳಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಫೈಂಡ್ ಔಟ್ ಮಾಡಿ. ಮುನ್ಸಿಪಾಲ್ ವ್ಯಾಲ್ಯೂ 1,50,000, ಫೇರ್ ರೆಂಟಲ್ ವ್ಯಾಲ್ಯೂ 1,80,000, ಸ್ಟ್ಯಾಂಡರ್ಡ್ ರೆಂಟ್ 1,60,000, ಆ್ಯಕ್ಚುಯಲ್ ರೆಂಟ್ 20,000 per month, unrealized rent 40,000, municipal tax paid by the owner 20%, repairs 50,000, painting 30,000, interest on loan taken for construction 5,000. ನೋಡಿ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಮನೆಯನ್ನು ನೀವು ಒಂದು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ. ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಕೊಟ್ಟರೆ ವರ್ಷಕ್ಕೆ ಎಷ್ಟು ಬಾಡಿಗೆ ಬರುತ್ತೆ? 10,000 ರೂಪಾಯಿ ಇಂಟು 12 ತಿಂಗಳು 1,20,000 ರೂಪಾಯಿ ಬಾಡಿಗೆ ಬರುತ್ತೆ. ಹಾಗಾದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1,20,000ನ ಡೈರೆಕ್ಟಾಗಿ ಹಾಗೆ ಬರಿಬೋದು ಅಂತಾದರೆ ಈ ಫಾರ್ಮೇಟೇ ಬೇಡ ಆಗಿತ್ತು. ಸೊ ಏನಕ್ಕೆ ಈ ಫಾರ್ಮೇಟ್ ಎಲ್ಲ ಬೇಕು? ಸೊ ಡೈರೆಕ್ಟಾಗಿ ನಿಮ್ಮ ಮನೆಯಿಂದ ಎಷ್ಟು ಬಾಡಿಗೆ ಬರುತ್ತೋ ಅದು ಡೈರೆಕ್ಟಾಗಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಫಾರ್ಮೇಟ್ ಇದೆ. ಆ ಫಾರ್ಮೇಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ಮುನ್ಸಿಪಾಲ್ ವ್ಯಾಲ್ಯೂ ಬರೀಬೇಕು. ಮುನ್ಸಿಪಾಲ್ ವ್ಯಾಲ್ಯೂ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ? ಕ್ವಶನಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ 1,50,000 ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ ಬರ್ಕೊಳ್ತಾ ಇದ್ದೀನಿ 1,50,000. ಸೊ ಮುನ್ಸಿಪಾಲ್ ವ್ಯಾಲ್ಯೂ ಬರ್ಕೊಂಡು ಅದನ್ನು ಫೇರ್ ರೆಂಟಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ನೋಡಿ, ಕ್ವಶನಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1,80,000. ಸೊ ಫಸ್ಟು ಮುನ್ಸಿಪಾಲ್ ವ್ಯಾಲ್ಯೂ ಬರ್ಕೊಂಡಿದ್ದೀವಿ, ನೆಕ್ಸ್ಟು ಫೇರ್ ರೆಂಟಲ್ ವ್ಯಾಲ್ಯೂ ಬರ್ಕೊಳ್ತಾ ಇದ್ದೀನಿ. ಸೊ ಇವೆರಡನ್ನು ಕಂಪೇರ್ ಮಾಡಿ WEH ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವುದು ಹೈಯೆಸ್ಟ್ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 1,50,000, 1,80,000. ಯಾವುದು ಹೈಯೆಸ್ಟ್ ಇದೆ? 1,80,000. ಸೊ ಹೈಯೆಸ್ಟ್ ಇರೋ ಆನ್ಸರನ್ನು ನಾವು ನೋಸ್ನಲ್ ರೆಂಟ್ ಅಂತ ಕರಿತೀವಿ. ಸೊ ಹಾಗಾದರೆ ಏನು ಮುನ್ಸಿಪಾಲ್ ವ್ಯಾಲ್ಯೂ ಅಂತಂದರೆ ಏನು? ಸೊ ನಿಮ್ಮ ಮನೆ ಎಲ್ಲಿರುತ್ತೋ ಆ ಏರಿಯಾದ ಮುನ್ಸಿಪಲ್ ಅಥಾರಿಟಿಯವರು ಅಂದರೆ ಪಟ್ಟಣ ಪಂಚಾಯಿತಿಯವರು ನಿಮ್ಮ ಮನೆಗೆ ಇಂತಿಷ್ಟೇ ಬಾಡಿಗೆ ತೊಗೊಳ್ಬೇಕು, ಇಷ್ಟು ಬಾಡಿಗೆ ನೀವು ತೊಗೊಳ್ಬೋದು ಅಂತೇಳಿ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ. ಪಟ್ಟಣ ಪಂಚಾಯಿತಿಯವರು ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ಫಿಕ್ಸ್ ಮಾಡುವಂಥ ಅಮೌಂಟಿಗೆ
ಮುನ್ಸಿಪಾಲ್ ವ್ಯಾಲ್ಯೂ ಅಂತ ಅಂತೀವಿ. ಸೊ ಅಷ್ಟೇ ಅಮೌಂಟ್ ತೊಗೊಳ್ಬೇಕು ಅಂತಿಲ್ಲ, ಯಾರು ಅದನ್ನು ಫಾಲೋ ಮಾಡಲ್ಲ, ಅದಕ್ಕಿಂತ ಜಾಸ್ತಿನೂ ತೊಗೊಳ್ತಾರೆ, ಕಮ್ಮಿನೂ ತೊಗೊಳ್ತಾರೆ. ಸೊ ಮುನ್ಸಿಪಾಲ್ ವ್ಯಾಲ್ಯೂ ಅಂತಂದರೆ ಇಟ್ ಇಸ್ ಆನ್ ವ್ಯಾಲ್ಯೂ ಫಿಕ್ಸ್ಡ್ ಬೈ ದ ಮುನ್ಸಿಪಾಲ್ ಕಾರ್ಪೊರೇಷನ್. ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ಫಿಕ್ಸ್ ಮಾಡುವಂಥ ಅಮೌಂಟನ್ನು ಮುನ್ಸಿಪಾಲ್ ವ್ಯಾಲ್ಯೂ ಅಂತ ಅಂತೀವಿ. ಕ್ವಶನಲ್ಲಿ ಕೊಟ್ಟಿದ್ದಾರೆ ಮುನ್ಸಿಪಾಲ್ ವ್ಯಾಲ್ಯೂ 1,50,000. ಸೊ ನೋಡಿ, ಇಲ್ಲ ಅಮೌಂಟ್ ಬರೆಯೋದಕ್ಕಿಂತ ಮುಂಚೆ ನಾನು ಅದನ್ನು ಹೇಳೋದು ಮರ್ತೆ. ಸೊ ಫಸ್ಟು ನಾವು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿನ ಲೆಟೌಟ್ ಪ್ರಾಪರ್ಟಿನ ಅಂತ ಐಡೆಂಟಿಫೈ ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿನ ಲೆಟೌಟ್ ಪ್ರಾಪರ್ಟಿನ ಅಂತ? ನೋಡಿ, ಕ್ವಶನಲ್ಲಿ ಆ್ಯಕ್ಚುಯಲ್ ರೆಂಟನ್ನು ಎಂಟ್ರಿ ಕೊಟ್ಟಿರಬೇಕು. ಆ್ಯಕ್ಚುಯಲ್ ರೆಂಟ್ ನೋಡಿ, 20,000 ರೂಪಾಯಿ ಬಾಡಿಗೆ ಬರ್ತಾ ಇದೆ, ಮನೆಗೆ ಬಾಡಿಗೆ ಬರ್ತಾ ಇದೆ ಅಂತಂದರೆ ಅದು ಲೆಟೌಟ್ ಪ್ರಾಪರ್ಟಿ. ಈ ಆ್ಯಕ್ಚುಯಲ್ ರೆಂಟ್ ಎಂಟ್ರಿ ಕೊಟ್ಟಿಲ್ಲ ಅಂತಂದರೆ, ಬಾಡಿಗೆ ಬರ್ತಾ ಇಲ್ಲ ಅಂತಂದರೆ ಅದು ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಆಗುತ್ತೆ. ಸೊ ಬಾಡಿಗೆ ಬರ್ತಾ ಇದ್ದರೆ ಮಾತ್ರ ಇವೆಲ್ಲದನ್ನು ಅಮೌಂಟ್ ಬರೆದು ಕ್ಯಾಲ್ಕುಲೇಷನ್ ಮಾಡಬೇಕು. ಬಾಡಿಗೆ ಬರ್ತಿಲ್ಲ ಅಂತಂದರೆ ಏನೂ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಏನಕ್ಕೆ ಅಂದರೆ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ, ನಮ್ಮ ಮನೆಯಲ್ಲಿ ನಾವೇ ಇದ್ದರೆ ಯಾವುದೇ ಥರ ಇನ್ಕಮ್ ಆಗಲ್ಲ, ಸೊ ಅಮೌಂಟ್ ಏನೂ ಬರೀಲಿಕ್ಕಿಲ್ಲ. ಆ್ಯಕ್ಚುಯಲ್ ರೆಂಟ್ ಕೊಟ್ಟಿದ್ರೆ, ಬಾಡಿಗೆ ಬರ್ತಾ ಇದ್ರೆ, ನೋಡಿ ಆ್ಯಕ್ಚುಯಲ್ ರೆಂಟ್ ಅಂದರೆ ಬಂದಿರೋ ಬಾಡಿಗೆ 20,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ಬಾಡಿಗೆ ಬರ್ತಿದೆ ಅಂತಂದರೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ಅರ್ಥ, ಲೆಟೌಟ್ ಪ್ರಾಪರ್ಟಿ ಅಂತ ಅರ್ಥ. ಸೊ ಬಾಡಿಗೆ ಬಂದರೆ ಮಾತ್ರ ಈ ಫಾರ್ಮೆಟಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಕ್ವಶನಲ್ಲಿ ಆ್ಯಕ್ಚುಯಲ್ ರೆಂಟ್ ಕೊಟ್ಟಿದ್ದಾರೆ, ಸೊ ಲೆಟೌಟ್ ಪ್ರಾಪರ್ಟಿ ಅಂತ ಅರ್ಥ. ಸೊ ನಾನಿಲ್ಲಿ ಹಾಗಾಗಿ ಅಮೌಂಟನ್ನು ಬರೆದು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಮುನ್ಸಿಪಾಲ್ ವ್ಯಾಲ್ಯೂ ಅಂತಂದರೆ ಇಟ್ ಇಸ್ ದ ವ್ಯಾಲ್ಯೂ ಫಿಕ್ಸ್ಡ್ ಬೈ ದ ಮುನ್ಸಿಪಾಲ್ ಕಾರ್ಪೊರೇಷನ್. ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ಫಿಕ್ಸ್ ಮಾಡಿರೋಂಥ ಅಮೌಂಟಿಗೆ ಮುನ್ಸಿಪಾಲ್ ವ್ಯಾಲ್ಯೂ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಊರು ಶೃಂಗೇರಿಲೆಲ್ಲ ಒಂದು ಸಿಂಗಲ್ ಫ್ಲೋರ್ ಹೌಸಿಗೆ ಒಂದು 8,000 to 10,000 ರೂಪಾಯಿ ಬಾಡಿಗೆ ತೊಗೊಳ್ಬೋದು ಅಂಥೇಳಿ, ತಿಂಗಳಿಗೆ 8,000 to 10,000 ರೂಪಾಯಿ ಬಾಡಿಗೆ ತೊಗೊಳ್ಬೋದು ಅಂಥೇಳಿ ಮುನ್ಸಿಪಾಲ್ ಕಾರ್ಪೊರೇಷನ್ ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಅಷ್ಟೇ ತೊಗೊಳ್ಬೇಕಾ ಬಾಡಿಗೆ, ಅದಕ್ಕಿಂತ ಜಾಸ್ತಿ ಬೇಕಾದ್ರೂ ತೊಗೊಳ್ಬೋದು, ಕಮ್ಮಿ ಬೇಕಾದರೂ ತೊಗೊಳ್ಬೋದು. ಸೊ ಮುನ್ಸಿಪಾಲ್ ಕಾರ್ಪೊರೇಷನ್ ಅವರು ಫಿಕ್ಸ್ ಮಾಡುವಂಥ ಅಮೌಂಟಿಗೆ ಮುನ್ಸಿಪಾಲ್ ವ್ಯಾಲ್ಯೂ ಅಂತ ಅಂತೀವಿ. ಫೇರ್ ರೆಂಟಲ್ ವ್ಯಾಲ್ಯೂ. ಫೇರ್ ರೆಂಟಲ್ ವ್ಯಾಲ್ಯೂ ಅಂತಂದರೆ ಆ ಮನೆಗೆ ರಿಯಲ್ ಆಗಿ ಏನು ಬಾಡಿಗೆ ತೊಗೊಳ್ಬೋದು, ವಾಸ್ತವವಾಗಿ ಏನು ಬಾಡಿಗೆ ತೊಗೊಳ್ಬೋದು, ಅದು ಫೇರ್ ರೆಂಟಲ್ ವ್ಯಾಲ್ಯೂ. ಸೊ ಎಷ್ಟು ಬಾಡಿಗೆ ತೊಗೊಳ್ಬೋದು? 1,80,000. ಸೊ ಇದು ನಿಮಗೆ ಥಿಯರಿಟಿಕಲ್ ಆಸ್ಪೆಕ್ಟ್ ಗೊತ್ತಾಗಲ್ಲ ಅಂತಂದರೆ ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಫಸ್ಟ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಇರೋದನ್ನು ಬರೀಬೇಕು. 1,50,000, 1,80,000. 150, 180 ಜಾಸ್ತಿ ಇರೋದು ಯಾವುದು? 1,80,000. ಸೊ ಆ ಆನ್ಸರಿಗೆ ನಾವು ನೋಸ್ನಲ್ ರೆಂಟ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಕಂಪೇರ್ ಮಾಡಬೇಕು, ಹೈಯೆಸ್ಟ್ ಇರೋದನ್ನು ಬರೀಬೇಕು. ಹೈಯೆಸ್ಟ್ ಇರೋ ಆನ್ಸರಿಗೆ ನಾವು ನೋಸ್ನಲ್ ರೆಂಟ್ ಅಂತ ಕರಿತೀವಿ. ಹೈಯೆಸ್ಟ್ ಇರೋ ಆನ್ಸರ್ 1,80,000 ಇದೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪಿನ ಆನ್ಸರನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಬರ್ಕೊಳ್ಬೇಕು. ನೋಡಿ, ನೋಸ್ನಲ್ ರೆಂಟ್ ಅಂತಂದರೆ ಫಸ್ಟ್ ಸ್ಟೆಪ್ಪಿನ ಆನ್ಸರ್ ಎಷ್ಟು? ಫಸ್ಟ್ ಸ್ಟೆಪ್ಪಿನ ಆನ್ಸರ್ 1,80,000. ಆರ್ ಸ್ಟ್ಯಾಂಡರ್ಡ್ ರೆಂಟ್. ಕ್ವಶನಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟು ಅಮೌಂಟ್ ಇದೆ? 1,60,000. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಕಮ್ಮಿ ಇರೋದನ್ನು ಬರೀಬೇಕು. WEL, ವಿಚ್ ಎವರ್ ಈಸ್ ಲೀಸ್ಟ್. ಯಾವ ಅಮೌಂಟ್ ಕಮ್ಮಿ ಇದೆ? 1,80,000, 1,60,000. ಕಮ್ಮಿ ಇರೋವಂಥ ಅಮೌಂಟು 1,60,000. ನೋಡಿ, ನಾನು ನಿಮಗೆ ಮುನ್ಸಿಪಾಲ್ ವ್ಯಾಲ್ಯೂ ಅಂದರೆ ಏನು ಅಂತ ಹೇಳಿದೆ, ಫೇರ್ ರೆಂಟಲ್ ವ್ಯಾಲ್ಯೂ ಅಂತಂದರೆ ಏನು ಅಂತ ಕೂಡ ಹೇಳಿದೆ. ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಅಂತಂದರೆ ನಿಮಗೆ ಇಷ್ಟ ಬಂದಂಗೆ ಎಷ್ಟೊಂದು ಜಾಸ್ತಿ ಬಾಡಿಗೆ ತೊಗೊಳ್ಲಿಕ್ಕಿಲ್ಲ. ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಪ್ರಕಾರ ನೀವು ಇಂತಿಷ್ಟೇ ಬಾಡಿಗೆ ತೊಗೊಳ್ಬೇಕು, ಅಷ್ಟು ಬಾಡಿಗೆಗಿಂತ ಜಾಸ್ತಿ ತೊಗೊಳ್ಲಿಕ್ಕಿಲ್ಲ. ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅವರು ಫಿಕ್ಸ್ ಮಾಡುವಂಥ ಅಮೌಂಟಿಗೆ ನಾವು ಸ್ಟ್ಯಾಂಡರ್ಡ್ ರೆಂಟ್ ಅಂತ ಅಂತೀವಿ. ಬಟ್ ಯೂಶಲಿ ಯಾರು ಇದನ್ನು ಫಾಲೋ ಮಾಡೋಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಅಂತಂದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅವರು ಫಿಕ್ಸ್ ಮಾಡುವಂಥ ಅಮೌಂಟ್. ಎಷ್ಟು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ? 1,60,000. ಅಂದರೆ ಆ ಮನೆಗೆ 1,60,000 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ತೊಗೊಳ್ಲಿಕ್ಕಿಲ್ಲ, ಇಷ್ಟೇ ಬಾಡಿಗೆ ತೊಗೊಳ್ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ಇಷ್ಟೇ ಬಾಡಿಗೆ ತೊಗೊಳ್ಳಲ್ಲ ಅವರು, ಜಾಸ್ತಿ ಅಥವಾ ಕಮ್ಮಿ ಅಮೌಂಟ್ ತೊಗೊಳ್ತಾರೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯಾವ ಅಮೌಂಟ್ ಕಮ್ಮಿ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 1,80,000, 1,60,000. ಕಮ್ಮಿ ಇರೋವಂಥ ಅಮೌಂಟ್ ಯಾವುದು? 1,60,000. ಫಸ್ಟ್ ಸ್ಟೆಪ್ಪಲ್ಲಿ ಎರಡು ಅಮೌಂಟಲ್ಲಿ ಕಂಪೇರ್ ಮಾಡಿ ಹೈಯೆಸ್ಟ್ ಇರೋದನ್ನು ಬರೆದಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎರಡು ಅಮೌಂಟನ್ನು ಕಂಪೇರ್ ಮಾಡಿ ಕಮ್ಮಿ ಇರೋವಂಥ ಅಮೌಂಟನ್ನು ಬರೀಬೇಕು. ಸಪೋಸ್ ಕ್ವಶನಲ್ಲಿ ಏನಾದರೂ ಸ್ಟ್ಯಾಂಡರ್ಡ್ ರೆಂಟ್ ಕೊಡದೇ ಇದ್ದರೆ ನಾವಿಲ್ಲಿ 0 ಬರ್ಕೊಳ್ಳಿಕ್ಕಿಲ್ಲ. ಏನು ಬರ್ಕೊಳ್ಬೇಕು? ನಿಲ್ ಬರೀಬೇಕು. ನಿಲ್ ಬರೆದು 1,80,000 ನಿಲ್. ಕಂಪೇರ್ ಮಾಡಲಿಕ್ಕೆ ಅಮೌಂಟೇ ಇಲ್ಲ. ಸೊ 1,80,000 ನಿಲ್. ಕಮ್ಮಿ ಇರೋ ಅಮೌಂಟ್ ಯಾವುದು? 1,80,000 ಸೆಕೆಂಡ್ ಸ್ಟೆಪ್ಪಿಗೆ ಆನ್ಸರ್ ಆಗಿ ಬರೀಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ. ಸೆಕೆಂಡ್ ಸ್ಟೆಪ್ಪಿನ ಆನ್ಸರನ್ನು ಥರ್ಡ್ ಸ್ಟೆಪ್ಪಿಗೆ ಬರ್ಕೊಳ್ಬೇಕು. 1,60,000. ನೋಡಿ, ಫಸ್ಟ್ ಸ್ಟೆಪ್ಪಿನ ಆನ್ಸರನ್ನು ಸೆಕೆಂಡ್ ಸ್ಟೆಪ್ಪಿಗೆ ಕ್ಯಾರಿ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ಪಿನ ಆನ್ಸರನ್ನು ಥರ್ಡ್ ಸ್ಟೆಪ್ಪಿಗೆ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂನ ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯೆಸ್ಟ್, ಯಾವುದು ಜಾಸ್ತಿ ಇರುತ್ತೋ ಆ ಅಮೌಂಟನ್ನು ಬರೀಬೇಕು.
ಸೊ ಆ್ಯಕ್ಚುಯಲ್ ರೆಂಟ್ ಅಂತಂದರೆ ಏನು? ಆ್ಯನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಆ್ಯಕ್ಚುಯಲ್ ರೆಂಟ್ ಅಂತಂದರೆ ಒಂದು ವರ್ಷದ ಬಾಡಿಗೆಯನ್ನು ಬರೀಬೇಕು. ಏನು ಬಾಡಿಗೆ ತೊಗೊಂಡಿದ್ದೀರಾ ನೀವು ಒಂದು ವರ್ಷದಲ್ಲಿ, ಆ ಅಮೌಂಟಿಗೆ ಆ್ಯಕ್ಚುಯಲ್ ರೆಂಟ್ ಅಂತ ಅಂತೀವಿ. ನೋಡಿ, ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ತೊಗೊಳ್ತಾ ಇದ್ದೀರಾ. ಹಾಗಾದರೆ ವರ್ಷಕ್ಕೆ ಎಷ್ಟಾಗುತ್ತೆ? 20,000 ಇಂಟು 12. ಏನಕ್ಕೆ ಅಂತಂದರೆ ವರ್ಷಕ್ಕೆ 12 ತಿಂಗಳು, ತಿಂಗಳಿಗೆ 20,000ದಂತೆ 12 ತಿಂಗಳಿಗೆ ಎಷ್ಟಾಗುತ್ತೆ ಅಂತಂದರೆ ಒಂದು ವರ್ಷದ ಬಾಡಿಗೆ 2,40,000 ರೂಪಾಯಿ ಆಗುತ್ತೆ. ಆ್ಯನ್ಯುವಲ್ ರೆಂಟ್ ಅಂತಂದರೆ ಒಂದು ವರ್ಷದಲ್ಲಿ ಬರಬೇಕಾಗಿರೋ ಬಾಡಿಗೆ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ನಿಮಗೇನಾದರೂ ಬಾಡಿಗೆ ಕೊಡದೇನೆ ಇದ್ದರೆ ಅದು ಲಾಸ್ ಆಗುತ್ತೆ. ಅದಕ್ಕೆ ನಾವು ಅನ್ರಿಯಲೈಸ್ಡ್ ರೆಂಟ್ ಅಂತ ಕರಿತೀವಿ. ಅನ್ರಿಯಲೈಸ್ಡ್ ರೆಂಟ್ ಅಂತಂದರೆ ಕೊಡದೇ ಇರುವಂಥ ಬಾಡಿಗೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಅನ್ರಿಯಲೈಸ್ಡ್ ರೆಂಟ್. ಕ್ವಶನಲ್ಲಿ ಕೊಟ್ಟಿದ್ದಾರೆ 40,000 ರೂಪಾಯಿ ಬಾಡಿಗೆ ಬಂದಿಲ್ಲ ಅಂತೆ. ಟೋಟಲ್ ಆಗಿ ಒಂದು ವರ್ಷದಲ್ಲಿ ಎಷ್ಟು ಬಾಡಿಗೆ ಬರಬೇಕಿತ್ತು? 2,40,000 ರೂಪಾಯಿ ಬಾಡಿಗೆ ಬರಬೇಕಿತ್ತು. 40,000 ರೂಪಾಯಿ ಬಾಡಿಗೆ ಕೊಟ್ಟಿಲ್ಲ. ಟೆನೆಂಟ್ ಹತ್ರ ಅಂದರೆ ಬಾಡಿಗೆದಾರನ ಹತ್ರ ಕೊಡಲಿಕ್ಕೆ ದುಡ್ಡಿಲ್ಲ, ಹಾಗಾಗಿ 40,000 ರೂಪಾಯಿ ಬಾಡಿಗೆ ಕೊಡ್ತಾ ಇಲ್ಲ. ಹಾಗಾದರೆ ಬಂದಿರೋ ಬಾಡಿಗೆ ಎಷ್ಟು? 2,40,000ದಲ್ಲಿ 40,000 ಕಳೆದ್ರೆ ಎಷ್ಟು ಅಮೌಂಟ್ ಬರುತ್ತೆ? 2,00,000 ರೂಪಾಯಿ ಬರುತ್ತೆ. ಸೊ ಆ್ಯಕ್ಚುಯಲ್ ರೆಂಟ್ ಅಂತಂದರೆ ಒಂದು ವರ್ಷದಲ್ಲಿ ನಮಗೆ ಸಿಕ್ಕಿರೋ ಬಾಡಿಗೆ. ಎಷ್ಟು ಬಾಡಿಗೆ ಕೊಡಬೇಕಿತ್ತು? 2,40,000. ಎಷ್ಟು ಕೊಟ್ಟಿಲ್ಲ? 40,000 ರೂಪಾಯಿ ಬಾಡಿಗೆ ಕೊಟ್ಟಿಲ್ಲ. ಹಾಗಾದರೆ ಕೊಟ್ಟಿರೋ ಬಾಡಿಗೆ ಎಷ್ಟು? 2,00,000. ಆ್ಯಕ್ಚುಯಲ್ ರೆಂಟ್ ಅಂತಂದರೆ ಬಂದಿರೋ ಬಾಡಿಗೆ. ಎಷ್ಟು ಬಾಡಿಗೆ ಬಂದಿದೆ? 2,00,000 ರೂಪಾಯಿ ಬಾಡಿಗೆ ಬಂದಿದೆ. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಇರೋದು ಬರೆದಿದ್ದೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಲೀಸ್ಟ್ ಇರೋದು ಬರೆದಿದ್ದೀವಿ, ಥರ್ಡ್ ಸ್ಟೆಪ್ನಲ್ಲಿ ಹೈಯೆಸ್ಟ್ ಇರೋದನ್ನು ಬರೀಬೇಕು. ಸೊ 1,60,000 2,00,000. ಹೈಯೆಸ್ಟ್ ಇರೋ ಅಮೌಂಟ್ ಯಾವುದು? ಹೈಯೆಸ್ಟ್ ಇರೋ ಅಮೌಂಟು 2,00,000. ಸೊ ಥರ್ಡ್ ಸ್ಟೆಪ್ಪಲ್ಲಿ ಹೈಯೆಸ್ಟ್ ಇರೋ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಲೆಸ್ ಲಾಸ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್. ನೋಡಿ, ನೀವು ಇಲ್ಲಿ ಕೇಳ್ಬೋದು 40,000 ರೂಪಾಯಿ ಏನಕ್ಕೆ ಆ್ಯಡ್ ಮಾಡಲಿಲ್ಲ, ಏನಕ್ಕೆ ಲೆಸ್ಸೇ ಮಾಡಬೇಕು? ವರ್ಷಕ್ಕೆ 2,40,000 ರೂಪಾಯಿ ಬಾಡಿಗೆ ಬರಬೇಕಿತ್ತು, ಬಟ್ 40,000 ರೂಪಾಯಿ ಬಾಡಿಗೆ ಬಂದಿಲ್ಲ. ಬರದೇ ಇರೋ ಬಾಡಿಗೆ ನಮಗೆ ಲಾಸ್ ಆಗುತ್ತೆ, ಹಾಗಾಗಿ ಲೆಸ್ ಮಾಡಿ ಬರೆದಿರೋ ಅಂಥದ್ದು. ಎಲ್ಲ ಲಾಸನ್ನು ನಾವಿಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಲೆಸ್ ಲಾಸ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್. ಏನು ವೇಕೆನ್ಸಿ ಪೀರಿಯಡ್ ಅಂತಂದರೆ, ನಿಮ್ಮ ಮನೆಯನ್ನು ನೀವು ಬಾಡಿಗೆಗೆ ಕೊಡದೇನೆ ಮನೆ ಏನಾದರೂ ಖಾಲಿ ಬಿಟ್ಟಿದ್ರೆ ಅದಕ್ಕೆ ವೇಕೆನ್ಸಿ ಪೀರಿಯಡ್ ಅಂತ ಅಂತೀವಿ. ಸೊ ಯಾವಾಗಲೂ ಯೂಶ್ವಲಿ ವೇಕೆನ್ಸಿ ಪೀರಿಯಡನ್ನು ಮಂತಲ್ಲಿ ಕೊಡ್ತಾರೆ. ವೇಕೆನ್ಸಿ ಪೀರಿಯಡ್ 1 ಮಂತ್, ವೇಕೆನ್ಸಿ ಪೀರಿಯಡ್ 2 ಮಂತ್ಸ್, ವೇಕೆನ್ಸಿ ಪೀರಿಯಡ್ 3 ಮಂತ್ಸ್ ಹಾಗೆ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಬಟ್ ಈ ಪ್ರಾಬ್ಲಮಲ್ಲಿ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರಾ? ವೇಕೆನ್ಸಿ ಪೀರಿಯಡ್ ಈ ಪ್ರಾಬ್ಲಮ್ನಲ್ಲಿ ಕೊಡಲಿಲ್ಲ. ಸೊ ಕೊಟ್ಟರೆ ಹೇಗೆ ಮಾಡಬೇಕು? ಸಪೋಸ್ ಏನಾದರೂ ವೇಕೆನ್ಸಿ ಪೀರಿಯಡ್ 1 ಮಂತ್, 1 ತಿಂಗಳು ವೇಕೆನ್ಸಿ ಪೀರಿಯಡ್ ಇತ್ತು ಅಂದರೆ 1 ತಿಂಗಳು ನಿಮ್ಮ ಮನೆ ಖಾಲಿ ಇತ್ತು. ವೇಕೆನ್ಸಿ ಪೀರಿಯಡ್ ಅಂದರೆ ಮನೆ ಖಾಲಿ ಇತ್ತು ಅಂತ ಅರ್ಥ. 1 ತಿಂಗಳು ಮನೆ ಖಾಲಿ ಇದ್ದರೆ ನಿಮಗೆ 1 ತಿಂಗಳು ಬಾಡಿಗೆ ಬರಲ್ಲ. 1 ತಿಂಗಳು ಬಾಡಿಗೆಯನ್ನು ಕಳೆದು ನಾವಿಲ್ಲಿ ಬರೀಬೇಕು. ನೋಡಿ, ಫಾರ್ ಎಕ್ಸಾಂಪಲ್ 1 ತಿಂಗಳು ಈ ಪ್ರಾಬ್ಲಮಲ್ಲಿ ವೇಕೆನ್ಸಿ ಪೀರಿಯಡ್ 1 ಮಂತ್ ಅಂತ ಕೊಟ್ಟಿದ್ರೆ 1 ಮಂತಿನ ಬಾಡಿಗೆ ಎಷ್ಟು? 20,000 ರೂಪಾಯಿ. ಇಲ್ಲಿ 20,000 ರೂಪಾಯಿ ಬರೆಯೋದು. 2 ತಿಂಗಳು ಮನೆ ಖಾಲಿ ಇದ್ದರೆ 20,000 ಇಂಟು 2, ಇಲ್ಲಿ 40,000 ರೂಪಾಯಿ ಬರೀಬೇಕು. 3 ತಿಂಗಳು ಮನೆ ಖಾಲಿ ಇದ್ದರೆ 20,000 ಇಂಟು 3, ಇಲ್ಲಿ 60,000 ರೂಪಾಯಿ ಬರೀಬೇಕಿತ್ತು. ಈ ಪ್ರಾಬ್ಲಮಲ್ಲಿ ವೇಕೆನ್ಸಿ ಪೀರಿಯಡ್ ಕೊಡಲಿಲ್ಲ, ಹಾಗಾಗಿ ವೇಕೆನ್ಸಿ ಪೀರಿಯಡ್ ಬರೀತಿಲ್ಲ. ಸೊ 2,00,000 ಮೈನಸ್ 0, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಾಗುತ್ತೆ? 2,00,000 ರೂಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಯಾರಿಗೆ ಸ್ವಂತ ಮನೆ ಇದ್ದರೂ ಕೂಡ ಅವರು ಮುನ್ಸಿಪಾಲ್ ಟ್ಯಾಕ್ಸ್ ಅಂದರೆ ಮನೆ ಕಂದಾಯ ಕಟ್ಟಲೇಬೇಕು. ಮನೆ ಕಂದಾಯ ಕಟ್ಟಿದರೆ ಓನರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾವು ಲೆಸ್ ಮಾಡಿ ಬರೀಬೇಕು. ನೋಡಿ, ಕ್ವಶನಲ್ಲಿ ಕೊಟ್ಟಿರ್ತಾರೆ ಮುನ್ಸಿಪಾಲ್ ಟ್ಯಾಕ್ಸ್ ಅನ್ನೋದನ್ನು. ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್. ನೋಡಿ, ಮುನ್ಸಿಪಾಲ್ ಟ್ಯಾಕ್ಸ್ ಯಾವಾಗಲೂ ಓನರ್ ಪೇಮೆಂಟ್ ಮಾಡಿದರೆ ಮಾತ್ರ ಲೆಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಓನರ್ ಪೇಮೆಂಟ್ ಮಾಡಿದರೆ ಮಾತ್ರ ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಟೆನೆಂಟ್ ಪೇಮೆಂಟ್ ಮಾಡಿದರೆ ಯಾವುದೇ ಥರ ಓನರಿಗೆ ಎಕ್ಸ್ಪೆನ್ಸಸ್ ಆಗಲ್ಲ. ಸೊ ಮುನ್ಸಿಪಾಲ್ ಟ್ಯಾಕ್ಸನ್ನು ಓನರ್ ಪೇಮೆಂಟ್ ಮಾಡ್ತಾ ಇದ್ದರೆ ಮಾತ್ರ ನಾವಿಲ್ಲಿ ಬರೀಬೇಕು. ಟೆನೆಂಟ್ ಪೇಮೆಂಟ್ ಮಾಡ್ತಾ ಇದ್ದರೆ ಇಲ್ಲಿ ಬರೀಲಿಕ್ಕಿಲ್ಲ. ನೋಡಿ, ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಏನಂತ ಕೊಟ್ಟಿದ್ದಾರೆ? 20% ಅಂತ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಮುನ್ಸಿಪಾಲ್ ಟ್ಯಾಕ್ಸನ್ನು ಪರ್ಸೆಂಟೇಜಲ್ಲೇ ಕೊಡ್ತಾರೆ. ಸೊ 20% ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 20% ಮಾಡಬೇಕು ಅಂತಂದರೆ ಮುನ್ಸಿಪಾಲ್ ವ್ಯಾಲ್ಯೂ ಮೇಲೆ 20% ಮಾಡಬೇಕು. ಮುನ್ಸಿಪಾಲ್ ವ್ಯಾಲ್ಯೂ ಎಷ್ಟಿದೆ? 1,50,000 ಇದೆ. ಸೊ 1,50,000 ಮೇಲೆ 20% ಮಾಡಬೇಕು. 1,50,000 ಮೇಲೆ 20% ಮಾಡಿದ್ರೆ 15 30, 30,000 ರೂಪಾಯಿ ಮನೆ ಕಂದಾಯ ಕಟ್ತಾ ಇದ್ದಾರೆ ಓನರ್. 2,00,000 ರೂಪಾಯಿ ಬಾಡಿಗೆ ಬಂದಿತ್ತು, 30,000 ರೂಪಾಯಿ ಮನೆ ಕಂದಾಯ ಕಟ್ಟಿದರೆ ಎಷ್ಟು ಅಮೌಂಟ್ ಉಳಿಯುತ್ತೆ? 1,70,000 ರೂಪಾಯಿ ಅಮೌಂಟ್ ಉಳಿಯುತ್ತೆ.
ಸೊ ಮುನ್ಸಿಪಾಲ್ ಟ್ಯಾಕ್ಸ್ ಹೇಗೆ ಬಂತು ಅಂತಂದರೆ 20% ಅಂತ ಕೊಟ್ಟಿದ್ದಾರೆ. 20% ಯಾವುದ್ರ ಮೇಲೆ 20%? ಮುನ್ಸಿಪಾಲ್ ವ್ಯಾಲ್ಯೂ ಮೇಲೆ. ಮುನ್ಸಿಪಾಲ್ ವ್ಯಾಲ್ಯೂ ಮೇಲೆ 20% ಮಾಡಿದಾಗ 30,000 ಬಂತು. ಅದು ಓನರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಲೆಸ್ ಮಾಡಿ ಬರೀಬೇಕು, 1,70,000 ಬಂತು. ಸಪೋಸ್ ಇದೇ ಕ್ವಶನಲ್ಲೇ ಮುನ್ಸಿಪಾಲ್ ಟ್ಯಾಕ್ಸ್ ಪೇಡ್ ಬೈ ದ ಟೆನೆಂಟ್ 10% ಅಂತ ಕೊಟ್ಟಿದ್ರೆ ಆ 10% ನೀವು ಇಲ್ಲಿ ಬರೀಲಿಕ್ಕಿಲ್ಲ. ಓನರ್ ಕಟ್ಟಿದ್ದನ್ನು ಮಾತ್ರ ಇಲ್ಲಿ ಬರೀಬೇಕು. ಟೆನೆಂಟ್ ಪೇಮೆಂಟ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಬರೀಲಿಕ್ಕಿಲ್ಲ. ಸೊ ಬರೋವಂಥ ಆನ್ಸರ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಆಗುತ್ತೆ. ಸೊ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ತನಕ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಫಾರ್ಮೇಟ್ ಏನಿದೆ? ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಎಷ್ಟು ಆನ್ಸರ್ ಬಂದಿದೆ? ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 1,70,000 ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ನೋಡಿ, ಹೌಸ್ ಪ್ರಾಪರ್ಟಿಯ ಒಂದಷ್ಟು ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಮನೆ ರಿಪೇರಿಗೆ 50,000 ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮನೆ ಪೇಂಟಿಂಗಿಗೆ 30,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಮನೆಗೆ ಖರ್ಚು ಮಾಡಿರುವಂಥ ಎಕ್ಸ್ಪೆನ್ಸಸ್ಸನ್ನು ನೀವೆಲ್ಲೂ ಕೂಡ ಈ ಫಾರ್ಮೇಟಲ್ಲಿ ಬರೀಲಿಕ್ಕಿಲ್ಲ. ಸೊ ಅದ್ರ ಬದಲು ಏನು ಮಾಡಬೇಕು ಅಂತಂದರೆ, ಪ್ರತಿ ವರ್ಷದ ಇನ್ಕಮ್ನಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. ಇದು ಆಲ್ವೇಸ್ 30%. ಈ ಪ್ರಾಬ್ಲಮ್ ಅಂತಲ್ಲ, ಎಲ್ಲ ಪ್ರಾಬ್ಲಮಿಗೂ 30%. 30% ಖರ್ಚಿಗೆ ಅಂತ ತೆಗೆದಿರಬೇಕು. ಅದನ್ನು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅಂತೀವಿ. ಎಷ್ಟು ಇನ್ಕಮ್ ಆಗಿದೆ? 1,70,000 ರೂಪಾಯಿ ಇನ್ಕಮ್ ಆಗಿದೆ. ಆ 1,70,000ದಲ್ಲಿ 30% ಖರ್ಚಿಗೆ ಅಂತ ತೆಗೆದಿರಬೇಕು. 17 ಮೂರಲಿ 51. ಸೊ 51,000 ರೂಪಾಯಿ ಖರ್ಚಿಗೆ ಅಂತ ತೆಗೆದಿಡಬೇಕು. ಆ ಖರ್ಚಿಗೆ ಅಂತ ತೆಗೆದಿಡುವಂಥ ಅಮೌಂಟನ್ನು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರಿತೀವಿ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೇಗೆ ಬರುತ್ತೆ ಅಂತಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಇಂಟು 30%. ಸೊ 1,70,000 ಇಂಟು 30% ಮಾಡಿದಾಗ 51,000 ಬಂತು. ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗುತ್ತೆ. ಸೆಕೆಂಡ್ ಒನ್ ಡಿಡಕ್ಷನ್ ಯಾವುದು? ಇಂಟ್ರೆಸ್ಟ್ ಆನ್ ಲೋನ್. ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಕೂಡ ಅದೇ ಥರನೇ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡ್ತಾ ಇದ್ರೆ ಮಾತ್ರ ನಾವಿಲ್ಲಿ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಬೇಕು. ಮನೆ ಕಟ್ಟೋದಕ್ಕೆ, ಮನೆ ರಿಪೇರಿಗೆ, ಮನೆ ರಿನೋವೇಷನ್ಗೆ ಲೋನ್ ಮಾಡಿದರೆ ಮಾತ್ರ ನಾವು ಫಾರ್ಮೇಟ್ನಲ್ಲಿ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಬೇಕು. ಒಂದು ವೇಳೆ ಏನಾದರೂ ಎಜುಕೇಷನ್ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದರೆ, ಅಥವಾ ಮ್ಯಾರೇಜ್ ಪರ್ಪಸ್ಸಿಗೆ ಲೋನ್ ಮಾಡ್ತಾ ಇದ್ದರೆ, ಅಥವಾ ಎಜುಕೇಷನ್ ಬೇರೆ ಯಾವುದೇ ವೆಹಿಕಲ್ ಪರ್ಚೇಸಿಗೆ ಲೋನ್ ಮಾಡ್ತಾ ಇದ್ದರೆ, ಬೇರೆ ಯಾವುದೇ ಪರ್ಪಸ್ಸಿಗೆ ಲೋನ್ ಮಾಡಿದ್ರು ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಲಿಕ್ಕಿಲ್ಲ. ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡ್ತಾ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನನ್ನು ಬರೀಬೇಕು. ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್. ಮನೆ ಕಟ್ಟೋದಕ್ಕೋಸ್ಕರ ಲೋನ್ ಮಾಡ್ತಾ ಇದ್ದರೆ ಆ ಸಾಲದ ಮೇಲೆ ಬಡ್ಡಿ 5,000 ರೂಪಾಯಿ ಆಗಿದೆ. ಸೊ ನಾವೀಗ ಇಂಟ್ರೆಸ್ಟ್ ಆನ್ ಲೋನನ್ನು ಕನ್ಸಿಡರ್ ಮಾಡಬೇಕು. ಯಾವಾಗ ಕನ್ಸಿಡರ್ ಮಾಡಬೇಕು? ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಮಾಡಿದರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನನ್ನು ಕನ್ಸಿಡರ್ ಮಾಡಬೇಕು. ಸೊ ಟೋಟಲ್ ಆಗಿ 1,70,000 ರೂಪಾಯಿ ಇನ್ಕಮ್ ಆಗಿತ್ತು. ನೋಡಿ, ಇವೆರಡೂ ಕೂಡ ಎಕ್ಸ್ಪೆನ್ಸಸ್. ಖರ್ಚಿಗೆ ಅಂತ 51,000 ರೂಪಾಯಿ ತೆಗೆದಿಡ್ತಿದ್ದಾರೆ. ಮತ್ತು ಮನೆ ಮೇಲೆ ಸಾಲ ಮಾಡಿದ್ರು, ಸಾಲದ ಮೇಲೆ ಬಡ್ಡಿ ಅಂಥೇಳಿ 5,000 ರೂಪಾಯಿ ಬಡ್ಡಿ ಕಟ್ತಾ ಇದ್ದಾರೆ. ಸೊ ಇವೆರಡು ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. 1,70,000 ರೂಪಾಯಲ್ಲಿ ಇವೆರಡನ್ನು ಲೆಸ್ ಮಾಡಿದಾಗ 1,70,000 ಮೈನಸ್ 50,000. 1,70,000ದಲ್ಲಿ 50,000 ಹೋದರೆ 1,20,000, ಮತ್ತೆ ಮೈನಸ್ 1,000 ಕಳೆದ್ರೆ 1,19,000, ಅದರಲ್ಲಿ 5,000 ಕಳೆದ್ರೆ 1,14,000 ರೂಪಾಯಿ ಅವ್ರ ಹತ್ರ ಉಳಿಯುತ್ತೆ. ಆ್ಯಡ್ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್. ಏನಿರ್ಬೋದು ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂತಂದರೆ, ನೋಡಿ, ಹಿಂದಿನ ವರ್ಷ ಬಾಡಿಗೆ ಕೊಟ್ಟಿರಲ್ಲ, ಆ ಬಾಡಿಗೆಯನ್ನು ಸೇರಿಸಿ ಈ ವರ್ಷ ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ಕೊಡದೇ ಇರೋ ಬಾಡಿಗೆಯನ್ನು ಕೊಟ್ಟಾಗ ಅದನ್ನು ನಾವು ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂತ ಅಂತೀವಿ. ನೋಡಿ, ಇಲ್ಲೊಂದು ಕಡೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಬಂತು. ಬಾಡಿಗೆ ಕೊಡದೇ ಇದ್ದರೆ ಅನ್ರಿಯಲೈಸ್ಡ್ ರೆಂಟ್, ಅದು ಎಕ್ಸ್ಪೆನ್ಸಸ್ ಕಳೆದು ಬರೀಬೇಕು. ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂತಂದರೆ ಲಾಸ್ಟ್ ಇಯರ್ನಲ್ಲಿ ಪೇಮೆಂಟ್ ಮಾಡಿರಲಿಲ್ಲ, ಈ ಇಯರ್ನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದು ಇನ್ಕಮ್. ಸೊ ಹಾಗಾಗಿ ಇನ್ಕಮನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಪ್ರಾಬ್ಲಮಲ್ಲಿ ಎಲ್ಲಾದರೂ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಅಂತ ಕೊಟ್ಟಿದ್ದಾರಾ? ಎಲ್ಲೂ ಕೊಡಲಿಲ್ಲ. ಸೊ ಒಂದು ವೇಳೆ ಕೊಟ್ಟಿದ್ದರೆ, ಇದೇ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ 10,000 ಅಂತ ಕೊಟ್ಟಿದ್ರೆ ಡೈರೆಕ್ಟಾಗಿ 10,000 ಬರೀಲಿಕ್ಕಿಲ್ಲ. ಆ 10,000ನಲ್ಲಿ 30% ಅಮೌಂಟನ್ನು ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ಬರೀಬೇಕು. 10,000 ಮೈನಸ್ 30%. 10,000ದಲ್ಲಿ 3,000 ಕಳೆದು 7,000 ರೂಪಾಯಿ ಬರೀಬೇಕು. ಇಲ್ಲ ಅಂತಂದರೆ ಇನ್ನೊಂದು ಥರನೂ ಮಾಡ್ಬೋದು. 10,000 ಇಂಟು 70%. 10,000 ಇಂಟು 70% ಮಾಡಿದಾಗ 7,000 ಆಗುತ್ತೆ. ಆ 7,000ಅನ್ನು ಇಲ್ಲಿಗೆ ಬರೀಬೇಕು. ಏನಕ್ಕೆ 30% ಕಳಿಬೇಕು? ಹೋದ ವರ್ಷ ಬಾಡಿಗೆ ಬಂದಿರಲಿಲ್ಲ. ಸೊ ಎಷ್ಟು ಬಾಡಿಗೆ ಕೊಡ್ತಿದ್ದಾರೆ? 10,000 ರೂಪಾಯಿ. ಅದರಲ್ಲಿ ಖರ್ಚಿಗೆ ಅಂತ ಎಷ್ಟು ಪರ್ಸೆಂಟೇಜ್ ತೆಗೆದಿರಬೇಕು? 30%. ಹಾಗಾಗಿ 30% ಕಳೆದು ಬರೀಬೇಕು. ಈ ಪ್ರಾಬ್ಲಮಲ್ಲಿ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಕೊಡಲಿಲ್ಲ. ಸೊ ನಿಲ್. ಅರಿಯರ್ಸ್ ಆಫ್ ರೆಂಟ್. ಏನು ಅರಿಯರ್ಸ್ ಆಫ್ ರೆಂಟ್ ಅಂತಂದರೆ, ನೀವು ಆಲ್ರೆಡಿ ಒಂದು ವರ್ಷದಲ್ಲಿ ಏನೊಂದು ಬಾಡಿಗೆ ತೊಗೊಂಡಿರ್ತೀರ, ಬಟ್ ವರ್ಷದ ಕೊನೆಯಲ್ಲಿ ನಿಮಗೆ ಅನಿಸ್ತು ನಾನು ತೊಗೊಂಡಿರೋಂಥ ಬಾಡಿಗೆ ಕಮ್ಮಿ ಇದೆ, ಸೊ ನಾನು ಬಾಡಿಗೆ ಜಾಸ್ತಿ ಮಾಡಬೇಕು. ಬಾಡಿಗೆ ಜಾಸ್ತಿ ಮಾಡಬೇಕು ಅಂಥೇಳಿ ತಕ್ಷಣ ಒಂದು 20,000 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿದ್ದೀರ. ಸೊ ಬಾಡಿಗೆ ಏನಾದರೂ ಜಾಸ್ತಿ ಮಾಡಿದ್ರೆ ಅದು ನಿಮಗೆ ಇನ್ಕಮ್ ಆಗುತ್ತೆ.
ಸೊ ಆ ಇನ್ಕಮನ್ನು ನಾವು ಅರಿಯರ್ಸ್ ಆಫ್ ರೆಂಟ್ ಅಂತ ಕರಿತೀವಿ. ಸೊ ಅದನ್ನು ಕೂಡ 30% ಲೆಸ್ ಮಾಡಿ ಬರೀಬೇಕು. ಎಷ್ಟೇ ಅಮೌಂಟ್ ಕೊಟ್ಟಿರಲಿ -30%. ಬಟ್ ಈ ಪ್ರಾಬ್ಲಮಲ್ಲಿ ಅರಿಯರ್ಸ್ ಆಫ್ ರೆಂಟ್ ಅಂತ ಎಲ್ಲೂ ಕೊಡಲಿಲ್ಲ. ಸೊ ಅರಿಯರ್ಸ್ ಆಫ್ ರೆಂಟ್ ಕೂಡ ನಿಲ್. ಹಾಗಾದರೆ ಫೈನಲ್ ಆಗಿ ನಿಮಗೆ ಮನೆಯಿಂದ ಎಷ್ಟು ಇನ್ಕಮ್ ಆಗಿದೆ? 1,70,000ದಲ್ಲಿ 56,000 ರೂಪಾಯಿ ಕಳೆದು 1,14,000 ಆನ್ಸರ್ ಬಂದಿದೆ. ಸೊ ಹೌಸ್ ಪ್ರಾಪರ್ಟಿಯಿಂದ ನಿಮಗೆ ಆಗಿರುವಂಥ ಇನ್ಕಮ್ಮು 1,14,000 ರೂಪಾಯಿ. ಸೊ ಇದು ಸಿಂಪಲ್ ಪ್ರಾಬ್ಲಮ್, ಒಂದೇ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಈ ಥರದ ಪ್ರಾಬ್ಲಮನ್ನು ನಿಮಗೆ ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. 10 ಮಾರ್ಕ್ಸಿಗೆ ಹೇಗೆ ಕೇಳ್ತಾರೆ ಅಂತಂದರೆ 2 ಹೌಸ್ ಪ್ರಾಪರ್ಟಿ 3 ಹೌಸ್ ಪ್ರಾಪರ್ಟಿ ಕೊಡ್ತಾರೆ. ಸೊ 2 ಹೌಸ್ ಪ್ರಾಪರ್ಟಿ 3 ಹೌಸ್ ಪ್ರಾಪರ್ಟಿ ಕೊಟ್ಟಾಗಲೂ ಫಾರ್ಮೇಟ್ ಇದೇ ಥರನೇ. ಎಷ್ಟೇ ಕಷ್ಟ ಕೊಟ್ಟರು ನೀವು ಇದೇ ಫಾರ್ಮೇಟನ್ನೇ ಫಾಲೋ ಮಾಡಬೇಕು. ಫಾರ್ಮೇಟ್ ಏನೂ ಚೇಂಜಸ್ ಆಗಲ್ಲ. ಇದರಲ್ಲಿ ಇನ್ನೇನು ಕಷ್ಟ ಕೊಡ್ಬೋದು ಅಂತಂದರೆ 2 ಹೌಸ್ ಪ್ರಾಪರ್ಟಿನ ಕೊಟ್ಟರೆ 2 ಕಾಲಮ್ ಹಾಕ್ಕೊಳ್ಳೋದು, 3 ಹೌಸ್ ಪ್ರಾಪರ್ಟಿನ ಕೊಟ್ಟರೆ 3 ಕಾಲಮ್ ಹಾಕ್ಕೊಳ್ಳೋದು. ಬಟ್ 3 ಹೌಸ್ ಪ್ರಾಪರ್ಟಿ ಎಲ್ಲ ಕೊಟ್ಟಾಗ ಅದರಲ್ಲಿ ಯಾವುದೋ ಒಂದು SOP ಆಗಿರುತ್ತೆ. SOP ಆದರೆ ಅಮೌಂಟ್ ಬರೀಲಿಕ್ಕಿಲ್ಲ ಅಷ್ಟೇ. ಸೊ SOPನ LOPನ ಐಡೆಂಟಿಫೈ ಮಾಡೋದು ಹೇಗೆ? ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದ್ದೆ, ಆ್ಯಕ್ಚುಯಲ್ ರೆಂಟ್ ಕೊಟ್ಟಿದ್ದರೆ ಲೆಟ್ಔಟ್ ಪ್ರಾಪರ್ಟಿ, ಆ್ಯಕ್ಚುಯಲ್ ರೆಂಟ್ ಕೊಟ್ಟಿಲ್ಲ ಅಂತಂದರೆ SOP, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನಾದರೂ ನಿಮಗೆ ನನ್ನ ಕ್ಲಾಸಸ್ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.